ಚಳಿಗಾಲದ ಅಧಿವೇಶನದಲ್ಲಿ ಸಕಲ ಸಿದ್ಧತೆ ಜಿಲ್ಲಾ ಆಡಳಿತ ಮಾಡಿಕೊಂಡಿದೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ನೀಡಿದ್ದಾರೆ. ಸಿಎಂ ಕುರ್ಚಿ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು, ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ. ನಮ್ಮ ಹೈಕಮಾಂಡ್ ನಾಯಕರೇ ಫೈನಲ್. ಪಕ್ಷದಲ್ಲಿ ಯಾವುದೇ ಆಂತರಿಕ ಬೆಗುದು ಇಲ್ಲ. ರಾಜ್ಯದ ಜನರ ಸೇವೆ ಮಾಡುವುದು ನಮ್ಮ ಗುರಿ. ಬಿಜೆಪಿಯವರ ಯಾವುದೇ ಟೀಕೆ ಟಿಪ್ಪಣಿಗೆ ನಮ್ಮ ಉತ್ತರ ಇಲ್ಲ. ಉಪಲೋಕಾಯುಕ್ತರ ಹೇಳಿಕೆಗೆ ನಾನು ಪ್ರತಿಕ್ರಿಯಿಸುವುದಿಲ್ಲ. ಪದೇ ಪದೇ ಕ್ಷೇತ್ರಕ್ಕೆ ಬರುವುದು, ನಾನು ರಾಜ್ಯದ ಎಲ್ಲಾ ಭಾಗದಲ್ಲಿ ಸಂಚರಿಸುವುದು ಸಾಮಾನ್ಯವಾಗಿದೆ. ಶಿಗ್ಗಾವಿ ಸವಣೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜಯ ನೀಡಿದ್ದಾರೆ. ಚುನಾವಣೆ ಸಮಯದಲ್ಲಿ ನಾವು ನೀಡಿರುವ ಭರವಸೆಯಂತೆ ಕ್ಷೇತ್ರಕ್ಕೆ ಆಗಮಿಸಿದ್ದೇನೆ ಎಂದರು. ಪಟ್ಟಣದ ಸಂತೆ ಮೈದಾನದಲ್ಲಿ ಹಮ್ಮಿಕೊಂಡ ಹೊನಲು ಬೆಳಕಿನ ಪಂದ್ಯದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ, ಶಾಸಕ ಯಾಶೀರ್ ಖಾನ್ ಪಠಾಣ್ ಚಾಲನೆಯನ್ನ ನೀಡಿದರು. ಅಂಬೇಡ್ಕರ್ ಸಂದೇಶವನ್ನ ಎಲ್ಲರಿಗೂ ಸಾರಬೇಕು, ಪ್ರಸಾರ ಮಾಡಬೇಕಂತ ಮಾಡ್ತಾ ಇದ್ದೀವಿ ಕಾರ್ಯಕ್ರಮ. ರಮೇಶ್ ಜಾರಕಿಹೊಳಿ ಅವರು ಈಗ KN ರಾಜಣ್ಣ ಅವರು ಹೇಳ್ತಾರೆ ಸರ್, DK ಶಿವಕುಮಾರ್ ಅವರು CM ಅವರಾದ್ರೆ ರಮೇಶ್ ಜಾರಕಿಹೊಳಿ ಅವರು ಪರಮೇಶ್ವರ್ ಆಗಲಿ, ಸಿಎಂ ಆಗಲಿ, ಖರ್ಗೆ ಅವರಾಗಲಿ, ಇಲ್ಲ ಸಚಿವ ಜಾರಕಿಹೊಳಿ ಅವರಾಗಲಿ, ಅವ್ರು ಯಾರೇ ಆದರೂ ನನ್ನ ಬೆಂಬಲ ಇದೆ, ಬೇರೆಯವರಾದರೆ ನನ್ನ ಬೆಂಬಲ ಇಲ್ಲ ಅಂತ ಹೇಳಿ. ಸರ್, ವಿರೋಧ ಪಕ್ಷದ ರಾಜ್ಯದಲ್ಲಿ ವಾಚ್ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ ಸರ್. ಅದಕ್ಕೆ ಪ್ರಸ್ತಾಪ ಬಂದರೆ ಸದನದಲ್ಲಿ ಕೊಡ್ತಾರೆ ಸರ್. ಮೊನ್ನೆ ನಡೆದಿರ್ತಕ್ಕಂಥ ರಾಜಕೀಯ ಬೆಳವಣಿಗೆಯಾಗಿ ಇವತ್ತು ಖರ್ಗೆ ಅವರು ಕೂಡ ಸೋನಿಯಾ ಗಾಂಧಿ ಅವರನ್ನು ಮೀಟ್ ಮಾಡ್ತಾ ಇದ್ದಾರೆ ಸರ್ ಡೆಲ್ಲಿಯಲ್ಲಿ. ಸರ್, ಸಿಗ್ಗಾಂವ್ ಪದೇ ಪದೇ ಭೇಟಿ ನೀಡ್ತಾ ಇದ್ದೀರಿ, ಇದೇನು ಶಕ್ತಿ ಕೇಂದ್ರ ಆಗುತ್ತಾ ಮುಂದಿನ ದಿನಗಳಲ್ಲಿ ಅಂತ ಪದೇ ಪದೇ. ಯಾಕಂದರೆ ಈ ಕ್ಷೇತ್ರನ ನೀವು ಇಷ್ಟಪಟ್ಟು ಗೆಲ್ಲಿಸಿ ಕೊಟ್ಟಿದ್ರಿ, ತುಂಬ ಎಫರ್ಟ್ ಇತ್ತು. ಹೌದು ಸರ್. ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಕೊಲೆ ಆಗಿರುವ ಚಿಕ್ಕಮಗಳೂರಲ್ಲಿ ಸಂಬಂಧಪಟ್ಟ ಇಲಾಖೆ ತನಿಖೆ ಮಾಡ್ತಾರೆ ಸರ್. ಈಗ ಉಪ ಲೋಕಾಯುಕ್ತರೇ ಮಾತನ್ನು ಹೇಳ್ತಾ ಇದ್ದಾರೆ, 63% ರಾಜ್ಯದಲ್ಲಿ ಭ್ರಷ್ಟಾಚಾರ ಇದೆ ಅನ್ನೋ ಮಾತನ್ನು ನೋಡಿದ್ರೆ ಅದೇನಂತ ನೋಡಿದ್ರೆ ಇವತ್ತು ಅವರೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅಲ್ಲ, ನಿನ್ನೆ ಆ ಥರ ಹೇಳಿ ಇವತ್ತು ಮಕ್ಕಳು ಅವ್ರು ಹೇಳಿದ ಕರೆಕ್ಟ್ ಹೇಳಿದ್ದಾರೆ. ಇವತ್ತು ಅದು ಹೇಳಿದ್ದಾರೆ, ಅವ್ರು ಹೇಳಿದ ಇಂಡೆಕ್ಸ್ ಹೇಳಿದ್ದಾರೆ, ರಾಜ್ಯ ಸರ್ಕಾರ ಇಂಡೆಕ್ಸ್ ಹೇಳಿದ್ದಾರೆ. ಓಕೆ, ಅದನ್ನ ಹಿಡ್ಕೊಂಡು ವಿರೋಧ ಪಕ್ಷದವರು ಮುಗಿಬಿದ್ದಿದ್ದಾರೆ. ಅದಕ್ಕೆ ಉತ್ತರ ಕೊಡ್ತೀವಿ ಸರ್. ಚಳಿಗಾಲದ ಅಧಿವೇಶನ ಸಂಬಂಧಪಟ್ಟಂಗೆ ಸರ್ ಯಾವ ರೀತಿ ಸಿದ್ಧತೆ ಆಗಿದೆ, ಜೊತೆಗೆ ಏನಂತಾರೆ ವಿರೋಧ ಪಕ್ಷದವ್ರನ್ನ ತಡೆಗಟ್ಟೋದಕ್ಕೆ ಏನು ಸರ್? ಇಲ್ಲೆಲ್ಲ ಹೇಳಲಿಕ್ಕಾಗಲ್ಲ, ಅದು ಹೆಂಗೆ ತಡೆಗಟ್ಟಬೇಕು, ಏನೋ ಸಂದರ್ಭ ತಕ್ಕಂಗೆ ಅಲ್ಲೇ ಮಾತಾಡಬೇಕಾಗಿ. ಸಿಟಿ ಅವರು ಹೇಳಿದ್ದಾರೆ ಸರ್ ಇವತ್ತು, ಏನಂತಂದರೆ ವಿಧಾನಸೌಧದಲ್ಲಿ ಅಧಿವೇಶನದಲ್ಲಿ ಭ್ರಷ್ಟಾಚಾರನ ನಾವು ಹೆಚ್ಚು ಫೋಕಸ್ ಮಾಡ್ತೇವೆ ಅಂತಂದು. ನೋಡೋಣ, ಅದಕ್ಕೆ ಉತ್ತರ ಸರ್ಕಾರ ಕೊಟ್ಟೆ ಕೊಡಬೇಕು. ಈ ರಾಜ್ಯದ ಕ್ಯಾಬಿನೆಟ್ನಲ್ಲಿ ಯಾವೊಬ್ಬರ ಮಂತ್ರಿ ಕೂಡ ಪ್ರಾಮಾಣಿಕ ಅಂತ ಹೇಳ್ಕೊಳ್ಳುವಂತಾರೆ ಯಾರೂ ಇಲ್ಲ ಅನ್ನೋ ಮಾತನ್ನು ಆಡಿದ್ದಾರೆ ಸರ್. ಸಂದರ್ಭ ಅವಕಾಶ ಬಂದಾಗ ಅವ್ರಿಗೆ ಉತ್ತರ ಕೊಡ್ತೀವಿ, ಸಮಯ ಬಂದಾಗ ಕೊಡ್ತೀವಿ. ಸರಿ, ಥ್ಯಾಂಕ್ ಯು ಸರ್. ಅದ್ರ ಮತ್ತೆ ಬೈಕ್ ಕೊಡ್ತಾರೆ ನಾನು ನೀವು ಅಲ್ಲಿ ಜಿಲ್ಲೆಗೆ ನಿಂತೀರಿ, ಹೋಗ್ರಿ ನೀವು ಅನ್ನೋರಿ ನೀವು. ದಯವಿಟ್ಟು ದೂರ ಸರ್ಕಾರವನ್ನು ಸಹಕರಿಸಬೇಕಂತ ಜನಸಾಮಾನ್ಯ ವಿನಂತಿಸ್ತಾ ದಯವಿಟ್ಟು ಗ್ರೌಂಡ್ ಇರ್ತಕ್ಕಂಥ ಜನಸಾಮಾನ್ಯ ದಯವಿಟ್ಟು ದೂರ ಸರ್ಕಾರ ಎಲ್ಲರಿಗೂ ಕೂಡ ವೀಕ್ಷಿಸಲು ಅವಕಾಶ ಸಿಗುತ್ತೆ. ಮುಖಾಂತರ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಬೇಕು. ಅಷ್ಟೇ ಅಚ್ಚುಕಟ್ಟಾಗಿ ನಮ್ಮ